ರಾಯಚೂರಿನಲ್ಲಿ ಮಳೆ ಮುಂದುವರೆದಿದ್ದು ಅವಾಂತರ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಗ್ರಾಮಸ್ಥರು ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಿಂಗಸಗೂರಿನ ಹಟ್ಟಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಹಟ್ಟಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಚರಂಡಿ ನೀರು ನುಗ್ಗಿ ಮನೆಯಲ್ಲಿನ ವಸ್ತುಗಳೆಲ್ಲ ಹಾನಿಗೆ ಒಳಗಾಗಿರುವಂಥದ್ದು. ಇನ್ನು ಚರಂಡಿ ಮಾಡದ ಪಟ್ಟಣ ಪಂಚಾಯಿತಿಗೆ ಅಲ್ಲಿನ ಸ್ಥಳೀಯರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಗ್ರಾಮ ಇದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಮನೆಯಿಂದ ನೀರನ್ನ ತೆಗೆದು ಹೊರ ಹಾಕ್ತಾ ಇದ್ದಾರೆ ಮಹಿಳೆ. ಚರಂಡಿ ನೀರು ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮಳೆ ನೀರಿನ ಜೊತೆಗೆ ಚರಂಡಿ ನೀರು ಕೂಡ ಮನೆಗೆ ನುಗ್ಗಿರುವಂಥದ್ದು. ಮನೆಯಲ್ಲಿನ ವಸ್ತುಗಳೆಲ್ಲ ಹಾನಿಯಾಗಿದೆ. ಮನೆ ತುಂಬಾ ನೀರು ನುಗ್ಗಿದ್ರಿಂದ ಮನೆಯಲ್ಲಿನ ವೃದ್ಧರು ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನೀವು ಕೂಡ ಅದನ್ನ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಹಟ್ಟಿ ಚಿನ್ನದ ಗಣಿ ಕಂಪನಿಯ ಸಿಬ್ಬಂದಿ ವಾಸ ಮಾಡುವಂತಹ ಮನೆಗಳ ತುಂಬೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ. ಮನೆಗೆ ನುಗ್ಗಿದ ನೀರನ್ನ ಹೊರಹಾಕೋದಕ್ಕೆ ಅಲ್ಲಿನ ನಿವಾಸಿಗಳು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ರಾತ್ರಿಡೀ ನಿದ್ದೆ ಇಲ್ಲದೆ ಮನೆಯಿಂದ ನೀರನ್ನ ಹೊರಹಾಕ್ತಾ ಇರುವಂಥದ್ದು ಅಲ್ಲಿನ ಸ್ಥಳೀಯರು. ಇನ್ನು ಸರಿಯಾದ ಚರಂಡಿ ವ್ಯವಸ್ಥೆ ಮಾಡದ ಪಟ್ಟಣದ ಪಂಚಾಯಿತಿಗೆ ಅಲ್ಲಿನ ಸ್ಥಳೀಯರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ನೋಡಿ, ಅಡುಗೆ ಮನೆ ತುಂಬೆಲ್ಲ ನೀರು ತುಂಬಿಕೊಂಡಿದೆ, ಇನ್ನೊಂದು ಕಡೆ ಮನೆ ತುಂಬೆಲ್ಲ ನೀರು ತುಂಬಿಕೊಂಡಿರುವಂಥದ್ದು. ये क्या है? ठहर होता है ఇక్కడ ನೋಡ್ರಾಕ ಬರ್ಕೋ ಲಾಟಿನ ಉಚ್ಚಲ್ತಾ ಬಾತ್ರೂಮ್ನವ್ರು ಎಲ್ಲ ತುಂಬಿ ಕೇಸಿ ಹರಿದಾಡಕತ್ತಾವ. ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಮನೆ ತುಂಬ ಆಟ ಆಡಕತ್ತಾರ. ಯಾರೋ ಒಬ್ರು ಕಂಪ್ನಿಯವ್ರು ಬಂದು ನೋಡ್ರಿ ಏನು ಮಾಡಾನೆ ನೋಡ್ರಿ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ. ಮುಂಚೆನೇ ಸಹ ಊಟ ಇಲ್ಲ, ಅನ್ನ ಇಲ್ಲ, ಏನಿಲ್ಲ. ಹುಡುಗರು ನೋಡಿದ್ರಿ ಎಲ್ಲ ಇಲ್ಲಿ ಮಳೆಯಾಗ ಇದಾಕತ್ತಾರ. ಮನೆ ನೋಡಿದ್ರೆ ಏನು ಮಾಡೋಕ್ಕೆ ದಾರಿ ಇಲ್ಲ. ಕಂಪ್ನಿಯವ್ರು ಒಬ್ರು ಬಂದು ನೋಡಾನೆ ನೋಡ್ರಿ ನಮ್ಮ ಮನೆಗೆ ಹಾಕ್ತಾರ. ಕಂಪ್ನಿಯವ್ರು ಹೇಳಿದ್ರಿ ನಮ್ಮ ಇದೆಲ್ಲ ಕಂಪ್ನಿಯವ್ರು ಹೇಳಿದ್ರಿ ಈ ಥರ ಆಗಿದೆ ಅಂತ ಹೇಳಿ ಎಲ್ಲ ಹೇಳಿ ಕಂಪ್ಲೇಂಟ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಸ್ಟ್ರೈಕ್ ಆಗಿ ತಂದಿಸಿ ಬರನೇ ಹೊಡ್ರಿ ಮನೆ ಮುಂದೆ ಯಾರು ಒಬ್ರು. ಈಗ ಬಾತ್ರೂಮ್ ಎಲ್ಲ ನಿಮ್ಮ ಮನೆ ಒಳಗೆ ಬರಕೈತೆ ಬಾತ್ರೂಮ್ ನೀರೆಲ್ಲ